ನಮಸ್ತೆ. ಇವತ್ತು ನಾರಾಯಣಿಯಂ ಟೀಮಿಂದ ಇಲ್ಲಿ ದೇವಸ್ಥಾನದಲ್ಲಿ ಪಾರಾಯಣ ಇತ್ತು. ನಾವೆಲ್ಲ ಮುಗಿಸ್ಕೊಂಡ್ವಿ ಈಗ ತಾನೇ. ಇಲ್ಲಿ ನಮಗೆ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಮತ್ತು ಕಲಿಯೋರು ಆಸಕ್ತಿ ಇದ್ದವರು ಅವರಿಗೆ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದರೆ ಆನ್ಲೈನ್ ಕ್ಲಾಸ್ ಮುಖಾಂತರನೇ ಹೇಳಿಕೊಡ್ತಾರೆ. ಯಾವ ಊರಿಂದ ಬಂದಿದ್ದೀರಿ ನೀವು? ನಾವು ಶಿರಸಿಯಿಂದ ಬಂದಿದ್ದೇವೆ. ಎಷ್ಟು ಜನ ಬಂದಿದ್ದಾರೆ? ಬೇರೆ ಜನ ಬಂದಿದ್ದಾರೆ, ನೀವು ಮಾತ್ರ ಬಂದಿದ್ದೀರಿ? ನಾನು ಬೇರೆಯವರೊಟ್ಟಿಗೆ ಬಂದದ್ದು. ಜಯಕ್ಕ ಇನ್ನೊಬ್ರು ಅಂತ ಇದ್ದಾರೆ, ಅವರ ಜೊತೆ ಬಂದದ್ದು. ಹೇಗಾಯ್ತು ನಾಳೆ ನಿಮ್ಗೆ ಕಲಿಯೋದು? ಎಕ್ಸ್ಪೀರಿಯನ್ಸ್, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ಕದಂಗೆ ಆಯಿತು, ಚೆನ್ನಾಗಾಯ್ತು. ನಿಮ್ಮ ಹೆಸರೇನು? ನಾನು ರಶ್ಮಿ ಅಂತ. ನಾರಾಯಣ ನಿಮ್ಗೆ ಕಲಿತಿದ್ದೀರಾ? ಕಲಿತಾ ಇದ್ದೀನಿ. ಯಾರು ನಿಮ್ಮ ಗುರುಗಳು? ನಮ್ಮದು ಈಶ್ವರಕ್ಕ. ಯಾರೆಲ್ಲ ಬಂದಿದ್ದೀರಿ ನೀವು? ನನ್ನ ಫ್ರೆಂಡು ಮಾಲ್ತಿ, ನನ್ನ ಮಗಳ ಜೊತೆ ಬಂದಿದ್ದೀನಿ. ಮಗಳ ಜೊತೆ ಬಂದಿದ್ದೀರಿ. ಹೇಗಾಗ್ತಾ ಉಂಟು ನಿಮ್ಮ ಕ್ಲಾಸ್ ಎಲ್ಲ? ಚೆನ್ನಾಗಿ ಆಗ್ತಾ ಉಂಟು? ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಾಯ್ತು. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗೂ ಆಯ್ತು. ಆಯ್ತಾ? ಇವತ್ತು ಗುರುವಾರ ಟ್ರಿಪ್ ಹೇಗಾಯ್ತು? ಸೂಪರಾ? ಖುಷಿ ಆಯ್ತಾ ನಿಮಗೆಲ್ಲ? ತುಂಬ ಖುಷಿ ಆಯ್ತು. ಎಷ್ಟು ಜನ ನಿಮ್ಮ ಇಡೀ ಆ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ? ನಾವು ಇನ್ನೊಬ್ರು ಬಂದಿದ್ದಾರೆ, ನಮ್ಮ ಪರಿಚಯದವರು. ಅವ್ರು ನಮ್ಮ ಜೊತೆಗಿಲ್ಲ, ನಾವು 3 ಜನ. ಹೌದಾ? ಕಮ್ಮಿನೇ ಅದು. ನಿಮ್ಮ ಹೆಸರೇನು? ತುಂಬ ಚೆನ್ನಾಗಿದೆ. ನಿರ್ಮಲಾ ಅಂತ. ಎಲ್ಲಿಂದ ಬಂದಿದ್ದೀರಿ? ನಾವು ದೇವರ ಚಿಕ್ಕನಹಳ್ಳಿ, ಬೆಂಗಳೂರು. ಯಾರು ನಿಮ್ಮ ನಾರಾಯಣ ಯಾರು ಕಲಿಸ್ತಾ ಇದ್ದಾರೆ? ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅವರ ಆ ಗ್ರೂಪಿನಲ್ಲಿ? ನಾನು ಆದಿಲಕ್ಷ್ಮಿ ಫ್ರೆಂಡು. ಹೌದಾ? ನಾನು ಕಲಿಯಕ್ಕೆ ಬಂದಿಲ್ಲ, ಬಟ್ ನಿಮ್ಮ ಪ್ರೋಗ್ರಾಮ್ ಮಧ್ಯೆ ಯಾವಾಗಾದ್ರೂ ನೋಡ್ತಾ ಇದ್ದೀವಿ. ಏನನ್ನಿಸ್ತು? ತುಂಬ ಖುಷಿ ಆಗುತ್ತೆ. ಏನೋ ಅಲ್ಲೇ ಇದ್ದೀವೇನೋ ಅನಿಸುತ್ತೆ. ಗುರುವಾರ ಕಾರ್ಯಕ್ರಮ ಹೇಗಾಯ್ತು? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ದೀರಿ ನೀವು? ನಾವು 25 ಜನ. 29 ಜನ. ನಮಸ್ಕಾರ ಅಣ್ಣ. ನೀವು ನಾರಾಯಣಿಯಂ ಕಲಿತಾ ಇದ್ದೀರಿ ಅಂತ ಗೊತ್ತಾಯ್ತು. ಯಾವ ಊರಿಂದ ಬಂದಿದ್ದೀರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ರಾಮದಾಸ್ ಜಿ ಶೇಟ್, ರಮ್ಯಾ ಆರ್ ಶೇಟ್. ನಾನು ಸುಮಾರು ಒಂದು 3 ವರ್ಷದಿಂದ ಗುರುಗಳ. ತಮ್ಮ ಹೆಸರೇನು? ನನ್ನ ಹೆಸರು ರಾಮದಾಸ್ ಶೇಟ್. ಹೌದಾ? ನಾರಾಯಣಿಯಂ ಕಲಿತಾ ಇದ್ದೀನಿ. ನಾನು ಗುರುಗಳ ಹತ್ರ ಒಂದು 3 ವರ್ಷದಿಂದ ಗುರುಗಳ ಇದು ಜೊತೆ ನೇರ ಸಂಪರ್ಕದಲ್ಲಿ ಇದ್ದೇನೆ. ಇವರು ನನ್ನ ಪತ್ನಿ ರಮ್ಯಾ ಆರ್ ಶೇಟ್. ಇವರು ಸಹ ಈಗ ಕಲಿತಾ ಇದ್ದಾರೆ. ನಾವು ಮುಂಚೆ ಗೋಕರ್ಣಕ್ಕೂ ಹೋಗಿದ್ವಿ, ಆಮೇಲೆ ಹೊಸನಗರಕ್ಕೂ ಹೋಗಿದ್ವಿ. ಈಗ ಮೂರನೇ ನಮ್ಮದು ಇಲ್ಲಿ ಗುರುವಾಯೂರಿಗೆ ಗುರುಗಳ ಒಂದು ಆಶ್ರಮದಲ್ಲಿ ಗುರುವಾಯೂರಪ್ಪನ ದರ್ಶನವಾಯಿತು. ಸನ್ನಿಧಿಯಲ್ಲಿ ಪಾರಾಯಣ ಮಾಡಿದಂಗೆ ಆಯಿತು. ನಮಗೆ ಜೀವನದಲ್ಲಿ ತುಂಬ ಖುಷಿ ಆಗಿದೆ. ಹೇಗಾಯಿತು? ಅಲ್ಲ, ಖುಷಿಯಲ್ಲ ಉಂಟು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ತುಂಬ ಖುಷಿ ಆಯಿತು. ಅವರು ನಾರಾಯಣಿಯಂ ಹೇಳುವಾಗ ಶುರುವಿಗೆ ಸ್ವಲ್ಪ ಕಷ್ಟ ಆಗಿತ್ತಾ? ನನಗೆ ಸ್ವಲ್ಪ ಕಷ್ಟ. ನಾನು ಇವಾಗ ಹೊಸದಾಗಿ ಇದು ಮಾಡ್ತೇನೆ. ಈಗ ಕೇಳಲಿಕ್ಕೆ ಶುರು ಮಾಡಿದ ಮೇಲೆ ಇಷ್ಟ ಆಯ್ತಾ ಅಲ್ವಾ? ಆಯ್ತು, ಧನ್ಯವಾದ. ಹೇಗಿದ್ದು? ನನ್ನ ಹೆಸರು ಜಯಶೀಲ. ನನ್ನ ಹೆಸರು ಪ್ರೇಮ. ನನ್ನ ಹೆಸರು ಪುಷ್ಪ. ಶಶಿಕಲಾ. ವೀಣಾ. ನಾನು ಸುಚಿತ್ರ.
ನಮಗೆ ರಾಧಾಕೃಷ್ಣ ನಿಮಿತ್ತ ತುಂಬ ಸಹಕಾರ ಆಗಿದೆ. ಪಂತೂರು ನಾರಾಯಣ ಭಟ್ಟತಿರಿಯವರು ಬರೆದಂತಹ ಸಂಸ್ಕೃತದಲ್ಲಿ ರಚಿಸಿದ ಭಾಗವತದ ಸಾರವಾದ ನಾರಾಯಣೀಯ ಕಾವ್ಯವನ್ನು ನಮ್ಮ ಜಿ.ಕೆ. ಭಟ್ ಇವರು ಸಂಪೂರ್ಣವಾಗಿ 1036 ಶ್ಲೋಕಗಳನ್ನು ಕೂಡ ಕನ್ನಡಕ್ಕೆ ಭಾಷಾಂತರ ಮಾಡಿದರು. ಅವರು ಭಾಷಾಂತರ ಮಾಡಿದಂತಹ ಶ್ಲೋಕಗಳು ಹೇಗಿದೆ, ಪದ್ಯಗಳು ಹೇಗಿದೆ ಅಂದರೆ, ಸಂಸ್ಕೃತ ಶ್ಲೋಕ ಅರ್ಥ ಆಗದಿದ್ದರೆ ಕನ್ನಡ ಪದ್ಯವನ್ನು ಓದಿದ್ರೆ ಆಯಿತು. ಅದರ ಪರಿಯತ್ತಿನಾಗಿ ಏನು ಶ್ಲೋಕದಲ್ಲಿ ಹೇಳಿದೋ ಅದೇ ವಿಷಯ ಪದ್ಯದಲ್ಲಿ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ಬಹಳ ಇಷ್ಟ ಆಗಿದೆ. ಅದು ಯಾವುದು ಒಂದು ರಾಗದಲ್ಲಿ ಹಾಡಲಿಕ್ಕಾಗ್ತದೆ, ಸಂಗೀತ ರಾಗದಲ್ಲಿ, ಕಾಂಬೋಜಿ ರಾಗದಲ್ಲಿ ಅದು ಅಷ್ಟೇ. ಯಾಕೆಂದರೆ ಹಾಗೆ ಬೇರೆ ರಾಗ ಇಲ್ವೋ, ಈಗ ಗಮಕದವರು ಮತ್ತು ಬೇರೆ ರಾಗದಲ್ಲಿ ಹಾಡ್ಬೋದು, ಆದರೆ ಕಾಂಬೋಜಿ ರಾಗದಲ್ಲಿ ಹಾಡಲಿಕ್ಕೆ ಬಹಳ ಖುಷಿ. ಹಾಗೆ ನಾವು ಅದನ್ನು ಆ ರೀತಿ ಅಭ್ಯಾಸ ಮಾಡಿಕೊಂಡಿದ್ದೇವೆ. ಇನ್ನು ಅದೇ ಪದ್ಯದ ಕನ್ನಡ ಪದ್ಯದ ಕ್ಲಾಸ್ ಕಲಿಸುವಂಥ ಕ್ಲಾಸ್ಗಳನ್ನು ಕೂಡ ಮಾಡಲಿಕ್ಕಿದ್ದೇವೆ. ಆದಷ್ಟು ಜನರು ಕಲೀರಿ, ಇತರರಿಗೆ ಕಲಿಸಿ. ಹಾಗೆ ನಮ್ಮ ಈ ನಾರಾಯಣೀಯಂ ಕಾವ್ಯವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ನೀಡುವಂತಹ ಕಾವ್ಯ ಪುಸ್ತಕಗಳನ್ನು ಬರೆದಂತಹ ನಮ್ಮ ಮಿತ್ರರಾದ ಗೋಪಾಲಕೃಷ್ಣ ಭಟ್ ಇವರನ್ನು ನಾವು ಸನ್ಮಾನಿಸುವುದಂದರೆ ಅದು ನಮ್ಮ ಆದ್ಯ ಕರ್ತವ್ಯವೂ ಕೂಡ ಆಗ್ತದೆ, ಮಾಡಲೇಬೇಕಾದ ಕಾರ್ಯವೂ ಆಗ್ತದೆ. ಯಾಕೆಂದರೆ ನಮಗೆ ಯಾಕೆ ಹೆಮ್ಮೆ ಅಂದರೆ, ನಮ್ಮ ಗ್ರೂಪಿನಲ್ಲಿ ಕಲ್ತಂತಹ ಒಬ್ಬರು ವ್ಯಕ್ತಿ ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿ ಬರುತ್ತಾರೆ ಅಂದರೆ ಅದನ್ನು ನಾವೇ ಗುರುತಿಸಿಕೊಳ್ಳಬೇಕು, ನಾವೇ ಆ ವ್ಯಕ್ತಿಯನ್ನು ಗೌರವಿಸಬೇಕು. ಅಂತಹ ಗೋಪಾಲಕೃಷ್ಣ ಭಟ್ರಿಗೆ ಶಿಷ್ಯವರ್ಗದ ಎಲ್ಲ ನಮಸ್ಕಾರಗಳನ್ನು ಸಮರ್ಪಿಸುತ್ತೇವೆ. ಈ ಕಾರ್ಯದಿಂದ ಕಲಿಸುವವರಿಗೂ ನಮ್ಮ ಸಹಪಾಠಿಗಳಿಗೂ ಬಂಧು ಮಿತ್ರರು ಕೂಡ ಬಹಳ ಸಂತೋಷ ಆಗಿದೆ. ಅದನ್ನು ಯಾವ ರೂಪದಲ್ಲಿ ಅವರಿಗೊಂದು ಗೌರವವನ್ನು ಕಲಿಸುವಂತಹ ಒಂದು ರೂಪದಲ್ಲಿ ಸಮರ್ಪಿಸಿದ್ದೇವೆ. ಕೃಷ್ಣನ ಅನುಗ್ರಹ ಅವರ ಮೇಲೆ ಸದಾ ಇರಲಿ. ಇನ್ನೂ ಕೂಡ ಈ ರೀತಿಯ ಕಾರ್ಯಗಳನ್ನು, ಸಂಸ್ಕೃತ ಕಾರ್ಯಗಳನ್ನು ಕನ್ನಡಕ್ಕೆ ಬರೆಯುವಂತಹ ಶಕ್ತಿ ಭಗವಂತನ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲ, ಗುರುವಿನ ಸ್ಥಾನದಲ್ಲಿದ್ದು ಅವರನ್ನು ಸಂಪೂರ್ಣ ಆಶೀರ್ವದಿಸ್ತೇವೆ. ಭವನ ಭಾಗಾನ್ ಭೂಷಯಂತೌ ಭವಂತೌ ಚಲಿತ ಚರಣ ಕಂಜೌ ಮಂಜು ಮಂಜೀರ ಶಿಂಜ ಶ್ರವಣ ಕುತುಕ ಭಾಜೌ ಚೇರತುಶ್ಚಾರು ವೇಗ ಮೃದು ಮೃದು ವಿಕಸಂತ ಉನ್ಮಿಷದ್ದಂತವಂತೌ ವದನ ಪತಿತ ಕೇಶೌ ದೃಶ್ಯಪಾದಾಕ್ಷದೇಶೌ ಭುಜಕಲಿತ ಕರಾಂಗ ವ್ಯಾಲಗತ್ಕಂಕಣಾಂಕೌ ಮತಿಮಹರತ ಮುಚ್ಚಯೇ ಪಶ್ಯತಾಂ ವಿಶ್ವನೃಣಾಂ ಅನುಸರತಿ ಜನೌಘೇ ಕೌತುಕವ್ಯಾಕುಲಾಕ್ಷೇ ಇಮಪಿ ಕೃತನಿನಾದಂ ವ್ಯಾಹಸಂತೌ ದ್ರವಂತೌ ವಲಿತವದನ ಪದ್ಮಂ ಪೃಷ್ಠತೋ ದತ್ತದೃಷ್ಟಿ ಕಿರಿವನ ವಿದಧಾತೆ
वासुदेव द्रुतगतिषु पतन्ता उत्थितौ लिप्तपङ्कौ मुनिभिरपङ्कैः सस्मितं वन्द्यमानौ द्रुतमथ जननीभ्यां सानुकम्पं गृहीतौ मुहुरपि परिरब्धौ राघवानुचुम्बितौ च सुरकुचभरमङ्के धारयन्ती भवन्तम् यशोदा धन्यदा धन्यधन्या कपटपशुपमध्ये मुग्धः साङ्कुरन्ते दशनमुकुलहृद्यं वीक्ष्य वक्त्रञ्जहर्ष चरणचारी तारकैः साकमारा दिशु खेलन् बालचापल्यशाली भवनशुकविडालान् वत्सकांशानुधावन् कथमपि कृतहासैर्कोपकैर्वारितो भूः फलधरसहितस्त्वयि यत्र यत्रोपयातो विवशपतितनेत्रास्तत्र तत्रैव गोप्यः विगलितगृहकृत्या विस्मृतापत्यभृत्या मुरहरमुहुरत्यन्ताकुला नित्यमासन् प्रतिनवनवनीतं गोपिका दत्तमिच्छन् कलपदमुपगायन् कोमलं क्वापि नृत्यन् सदय युवतिलोकैरर्पितं सत्प्रियश्नन् वदन नवविपत्वं व्यापिपस्त्वम् मम खलु बलिदेहे याचनं जातमास्ता इह पुनरबलानामग्रतो नैव कुर्वे इति विहितमतिः किं देव सन्त्यज्य याञ्चाम् दधिकृतमहरस्त्वं चारुणाचोरणेन तव दधिकृतमोषे घोषयोषादनाना अगजत हृदि रोषो नावकाशं न शोकः हृदयमपि मुषित्वा